ಒಂದು ಡ್ಯೂಪ್ಲೆಕ್ಸ್ ಮನೆಗೆ ಕೇವಲ 2.5 ಲಕ್ಷ ರೂಪಾಯಿಗೆ ಕಂಫರ್ಟಬಲ್ ರಾಯಲ್ ಲುಕ್ ಲಕ್ಸುರಿಯಸ್ ಆಗಿರುವಂತಹ ಇಂಟೀರಿಯರ್ ವರ್ಕ್ಸ್ ಬೇಕಾ? ಹಾಗಿದ್ರೆ ಬನ್ನಿ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಯಾವ ತರ ಬ್ಯೂಟಿಫುಲ್ ಆಗಿ ಎಲ್ಲ ವರ್ಕ್ಸ್ ಮಾಡಿದ್ದಾರೆ ಅಂತ. ಸೊ ಬನ್ನಿ, ಯಾವ ತರ ರೂಮ್ಸ್ ಗಳಾಗಿರ್ಬೋದು, ಮೇಲ್ಗಡೆ ಫ್ಲೋರ್ ಅಲ್ಲಿ ಯಾವ ತರ ಇಂಟೀರಿಯರ್ ವರ್ಕ್ಸ್ ನ ಮಾಡಿದ್ದಾರೆ ಅಂತ ನೋಡ್ಕೊಬರೋಣ. ಇನ್ನು ಹಾಲ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಎಷ್ಟು ಹ್ಯೂಜ್ ಸ್ಪೇಷಿಯಸ್ ಆಗಿರುವಂತಹ ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತ. ಇಂಟೀರಿಯರ್ ವರ್ಕ್ಸ್ ಅಂತೂ ನೀವು ನೋಡ್ತಿರ್ಬೋದು ಎಷ್ಟು ಪ್ರೀಮಿಯಂ ಲುಕ್ ಕೊಟ್ಟಿದ್ದಾರೆ ಅಂತ. ವಾರ್ಡ್ರೂಬ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಲೋಸೆಟ್ ಕೂಡ ನಿಮ್ಗೆ ಕಂಪ್ಲೀಟ್ಲಿ ಪ್ರೀಮಿಯಂ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಕಂಪ್ಲೀಟ್ಲಿ ನಿಮ್ಗೆ ಅಲ್ಯೂಮಿನಿಯಂ ಮೆಟೀರಿಯಲ್ ಆಗಿರುತ್ತೆ. ಸೊ ನಿಮ್ಗೆ ಸ್ಪೇಷಿಯಸ್ ಆಗಿ ಮೇಂಟೆನೆನ್ಸ್ ಆರಾಮಾಗಿರ್ಬೇಕು ಅಂತ ಈ ಒಂದು ಮೆಟೀರಿಯಲ್ ನ ಯೂಸ್ ಮಾಡಿಕೊಂಡು ನಮ್ಮ ಇಂಟೀರಿಯರ್ ವರ್ಕ್ಸ್ ಅವರು ವರ್ಕ್ ಮಾಡಿದ್ದಾರೆ. ನಮ್ಮ ಬೆನಕೆ ಇಂಟೀರಿಯರ್ಸ್ ಅವರು ಯಾವ್ದೇ ರೀತಿ ಕ್ವಾಲಿಟಿಲಿ ಅಂತೂ ಕಾಂಪ್ರಮೈಸ್ ಆಗಿಲ್ಲ. ನೀವು ನೋಡ್ತಿರ್ಬೋದು ಅಲ್ಯೂಮಿನಿಯಂ ಕೋಟಿಂಗ್ ಯಾವ ತರ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಂತ. ಇನ್ನು ಹ್ಯಾಂಡಲ್ ಅಂತ ಬಂದ್ರೆ ನಿಮ್ಗೆ ಗೋಲ್ಡನ್ ಫಿನಿಶ್ ಅಲ್ಲಿ ರಾಯಲ್ ಲುಕ್ ಕೊಡುವಂತ ಹ್ಯಾಂಡಲ್ ಕೂಡ ಪ್ರಿಪೇರ್ ಮಾಡಿದ್ದಾರೆ. ಸೊ ನೋಡ್ತಿರ್ಬೋದು ವಾರ್ಡ್ರೂಬ್ಸ್ ಅಲ್ಲಿ ಎಷ್ಟು ಹ್ಯೂಜ್ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು ಜಾಗ. ಆರಾಮಾಗಿ ನೀವು ಸಾಕಷ್ಟು ಬಟ್ಟೆಗಳನ್ನ ಜೋಡಿಸ್ಕೋಬಹುದು. ಸೊ ನಿಮ್ಮ ಮನೆಯಲ್ಲಿ ಇರುವಂತಹ ಫ್ಯಾಮಿಲಿ ಮೆಂಬರ್ಸ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ. ಇನ್ನು ಕ್ಲೋಸೆಟ್ ಪಕ್ಕದಲ್ಲೇ ನಿಮ್ಗೆ ಮಾಡರ್ನ್ ಆಗಿರುವಂತಹ ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ವಾರ್ಮ್ ಲೈಟ್ ಹಾಕೊಂಡು ನೀವು ಆರಾಮಾಗಿ ನಿಮ್ಮ ಅಟೈರ್ನ ನೋಡ್ಕೊಂಡು ಇರ್ಬೋದು. ಸೊ ಇಲ್ಲಿ ನಿಮ್ಗೆ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಆರಾಮಾಗಿ ನೀವೇನೇನೆಲ್ಲ ಐಟಮ್ಸ್ ಪ್ರೊವೈಡ್ ಮಾಡಿದಿರ್ತೀರಾ ಅದೆಲ್ಲ ಕೂಡ ನೀವು ಸ್ಟೋರ್ ಮಾಡ್ಕೋಬಹುದು. ಸೊ ಪಕ್ಕದಲ್ಲೂ ಕೂಡ ನಿಮ್ಗೆ ಒಂಚೂರು ಸ್ಟೋರೇಜ್ ಸ್ಪೇಸ್ ನ ವೇಸ್ಟ್ ಮಾಡ್ದಿರೋ ತರ ಇಲ್ಲಿ ನಿಮ್ಗೆ ಶೋಕೇಸ್ ಐಟಮ್ಸ್ ಇಟ್ಕೊಳ್ಳೋಕ್ಕೂ ಕೂಡ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟೊತ್ತು ಮಾಸ್ಟರ್ ಬೆಡ್ರೂಮ್ ನ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ಇದೀಗ ಮೇಲ್ಗಡೆ ಇರುವಂತಹ ಇನ್ನೊಂದು ರೂಮ್ ನ ನೋಡ್ಕೊಂಡು ಬರೋಣ ಬನ್ನಿ. ಇದು ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಸೊ ಮೇಲ್ಗಡೆ ಇರುವಂತಹ ರೂಮ್ ನ ನೋಡಕ್ ಮುಂಚೆ ಇಲ್ಲಿ ಸೇಫ್ಟಿ ಪರ್ಪಸ್ಗೆ ಮಕ್ಳುಗಳಿಗೆ ಆಟ ಆಡ್ಬೇಕಾದ್ರೆ ಸೇಫ್ಟಿ ಆಗಿರ್ಲಿ ಅಂತ ಅಂದ್ಬಿಟ್ಟು ಡೋರ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಇನ್ನು ಮೇಲ್ಗಡೆ ಹೋಗ್ತಿದ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು. ಸೊ ನಮ್ಮ ಬೆನಕೆ ಇಂಟೀರಿಯರ್ಸ್ ಅವರು ಯಾವ್ದೇ ರೀತಿ ಸ್ಪೇಸ್ ನ ವೇಸ್ಟ್ ಮಾಡ್ದಂಗೆ ಈ ಒಂದು ಇಂಟೀರಿಯರ್ ವರ್ಕ್ಸ್ ನ ಮಾಡ್ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರೆ ಸೇಫ್ಟಿ ಪರ್ಪಸ್ಗೆ ಇಲ್ಲೂ ಕೂಡ ಗೇಟ್ ಹಾಕ್ಸ್ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ತಿರ್ಬೋದು ಯಾವ ತರ ರಾಯಲ್ ಲುಕ್ ಅಲ್ಲಿ ಇಂಟೀರಿಯರ್ ವರ್ಕ್ಸ್ ನ ಮಾಡ್ಕೊಟ್ಟಿದ್ದಾರೆ ಅಂತ. ಇನ್ನು ಟಿವಿ ಯೂನಿಟ್ ನ ನೀವು ಗಮನಿಸ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ನೋಡ್ತಿರ್ಬೋದು. ಇದೆಲ್ಲ ನಿಮಗೆ ಟ್ರೆಡಿಷನಲ್ ವುಡನ್ ಪೀಸ್ ಅಲ್ಲಿ ಮಾಡಿರೋದಂತ ಅನಿಸ್ತದೆ. ಬಟ್ ಇಲ್ಲಿ ಮೇನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಬೆನಕೆ ಇಂಟೀರಿಯರ್ಸ್ ಅದು ಸ್ಪೆಷಾಲಿಟಿ ಹೇಳ್ಬೇಕಂದ್ರೆ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ವರ್ಕ್ಸ್ ಅಲ್ಲಿ ಈ ಒಂದು ಇಂಟೀರಿಯರ್ ವರ್ಕ್ಸ್ ನ ಮಾಡಿರ್ತಾರೆ. ಸೊ ನೀವು ನೋಡ್ತಿರ್ಬೋದು ಬ್ಯಾಕ್ ಗ್ರೌಂಡ್ ಡಿಸೈನ್ ಅಲ್ಲಿ ಒಂದು ಟ್ರೆಡಿಷನಲ್ ಲುಕ್ ಕೊಟ್ಟಿದ್ದಾರೆ, ಟಚ್ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಡಿಸೈನ್ ಕೂಡ ನಿಮ್ಗೆ ಮಾರ್ಬಲ್ ಫಿನಿಶ್ ಅನ್ಸ್ತಿರ್ಬೋದು. ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಆಗಿರುತ್ತೆ. ಯಾವ್ದೇ ರೀತಿ ನಿಮ್ಗೆ ಮೇಂಟೆನ್ಸ್ ಇರೋದಿಲ್ಲ. ಸೊ ನಿಮ್ ಕಂಪ್ಲೀಟ್ಲಿ ಏನಾದ್ರು ಗಲೀಜಾಯ್ತು ಅಂದ್ರೆ ಆರಾಮಾಗಿ ಇದು ವಾಷಬಲ್ ಕೂಡ ಇರುತ್ತೆ. ಇನ್ನು ಇಲ್ಲಿ ನೀವು ಗಮನಿಸ್ತಾ ಇದ್ರೆ ಟಿವಿ ಯೂನಿಟ್ ಪಕ್ಕನೂ ಯಾವ್ದೇ ರೀತಿ ಸ್ಪೇಸ್ ನ ವೇಸ್ಟ್ ಮಾಡದಿರೋ ತರ ಶೋಕೇಸ್ ಐಟಮ್ಸ್ ನ ಇಟ್ಕೊಳ್ಳಕ್ಕೆ ಇಲ್ಲಿ ಅವರು ಜಾಗನೂ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಗೆ ಲೈಟ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ ದಟ್ ನೀವಿಡೋ ಐಟಮ್ಸ್ ಎಲ್ಲ ಆರಾಮಾಗಿ ಹೊಳಿತಾ ಇರ್ಲಿ ಅಂತ ಅನ್ಬಿಟ್ಟು. ಇನ್ನು ವಿಶೇಷವಾಗಿ ನೀವು ಗಮನಿಸ್ತಾ ಇರ್ಬೋದು ದೇವ್ರ ಮನೆ ನೋಡ್ತಿದ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿ ರಾಯಲ್ ಆಗಿ ಇಂಟೀರಿಯರ್ ವರ್ಕ್ಸ್ ನ ಮಾಡಿದ್ದಾರೆ ಅಂತ ನೋಡ್ತಿರ್ಬೋದು. ಸೊ ಇದು ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಕಂಪ್ಲೀಟ್ಲಿ ಗ್ಲಾಸ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ ಈ ಒಂದು ಡೋರ್ ನ. ಹಾಗೆ ಇಂಟೀರಿಯರ್ ವರ್ಕ್ಸ್ ಒಂದು ಕಳ್ದೋಗ್ಬಿಡ್ಬೇಕು ಆ ತರ ಕೊಟ್ಟಿದ್ದಾರೆ. ಹಾಗೆ ಐಡಲ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ನಾವು ಹೆಣ್ಮಕ್ಳ ಹಾಟ್ ಫೇವ್ರೇಟ್ ಜಾಗ ನಮ್ಮ ಕಿಚನ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗೋಣ ಬನ್ನಿ. ಸೊ ಈ ಒಂದು ಕಿಚನ್ ನೀವು ನೋಡ್ತಿರ್ಬೋದು ಕಂಪ್ಲೀಟ್ಲಿ ಓಪನ್ ಕಿಚನ್ ಆಗಿರುತ್ತೆ. ಹಾಗೆ ಮಾಡರ್ನೈಸ್ ಕಿಚನ್ ಆಗಿರುತ್ತೆ. ನಮ್ಮ ಬೆನಕೆ ಇಂಟೀರಿಯರ್ ಸ್ಪೆಷಾಲಿಟಿ ಏನಂದ್ರೆ ಕಿಚನ್ ಅಂತ ಬಂದ್ಮೇಲೆ ಎಲ್ರೂ ಮನೇಲೂ ಗಲೀಜ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರನೇ ಮೇಂಟೆನೆನ್ಸ್ ಆರಾಮಾಗಿರ್ಬೇಕಂತ ಅನ್ಬಿಟ್ಟು ಈ ಒಂದು ಮೆಟೀರಿಯಲ್ಸ್ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಯಾವ ತರ ಪ್ರೊವೈಡ್ ಮಾಡಿದ್ದಾರೆ ಅನ್ಬಿಟ್ಟು ಹ್ಯೂಜ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಕೆಳಗಡೆ ನಿಮ್ಗೆ ಐಟಮ್ಸ್ ನ ಸ್ಟೋರ್ ಮಾಡ್ಕೊಳ್ಳಕ್ಕೆ ಸಾಫ್ಟ್ ಕ್ಲೋಸರ್ಸ್ ಕೊಟ್ಟಿದ್ದಾರೆ. ಸೊ ನೀವು ಟೆನ್ಷನ್ ಅಲ್ಲಿ ಈ ತರ ಡೋರ್ ಬಿಟ್ರು ಯಾವ್ದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ನೀವು ನೋಡ್ತಿರ್ಬೋದು ಕಂಪ್ಲೀಟ್ಲಿ ನಿಮ್ಗೆ ಒಂದು ರಾಯಲ್ ಲುಕ್ ಬರ್ಲಿ ಅಂತ ಸೊ ಐಟಮ್ಸ್ ಕ್ಲೀನ್ ಆಗಿ ಕಾಣಿಸ್ಲಿ ಅಂತ ನಿಮ್ಗೆ ಲೈಟ್ಸ್ ನ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೀವು ನೋಡ್ತಿದ್ರೆ ಮಾರ್ಬಲ್ ಅಲ್ಲಿ ಈ ಒಂದು ವರ್ಕ್ ನ ಮಾಡಿದ್ದಾರೆ. ಹಾಗೆ ಇಲ್ಲಿ ನೀವು ಯಾವ್ದೇ ರೀತಿ ನೀವು ಜಾಸ್ತಿ ಐಟಮ್ಸ್ ದೊಡ್ಡ ಐಟಮ್ಸ್ ಇಟ್ರು ಕೂಡ ಇದು ವೆಯ್ಟ್ ತಡೆಯುತ್ತೆ. ವಿಶೇಷವಾಗಿ ಕೆಳಗಡೆ ನೀವು ಗಮನಿಸಿದ್ರೆ ಇಲ್ಲಿ ಏನಾದ್ರು ಐಟಮ್ಸ್ ಇಟ್ಕೊಳ್ತೀರಾ ನೀವು ಅದಕ್ಕಂತನೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಡ್ರಾಯರ್ಸ್. ಸೊ ಏನಾದ್ರು ನೀವು ಯುಟೆನ್ಸಿಲ್ಸ್ ನ ಸ್ಟೋರ್ ಮಾಡ್ಕೊಳ್ತೀರಾ, ಪಾತ್ರೆಗಳನ್ನ ಇಟ್ಕೊಳ್ತೀರಾ ಅಂದ್ರೆ ಅದಕ್ಕೂ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ತೀನಿ. ಸೊ ವಿಶೇಷವಾಗಿ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ನೋಡಿ ಯಾವ ತರ ಸ್ಪೇಷಿಯಸ್ ಜಾಗನ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು. ಸೊ ನೀವೇನಾದ್ರೂ ಬೇರೆ ಬೇರೆ ತರ ಸ್ಪೂನ್ಸ್ ಆಗಿರ್ಬೋದು ಅದೆಲ್ಲ ಇಟ್ಕೊಂತೀರಾ ಅಂದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ತೀನಿ. ಇಲ್ಲಿ ಇನ್ನೊಂದೇನ್ ಸರ್ಪ್ರೈಸ್ ಅಂದ್ರೆ ನೀವೇನಾದ್ರು ಗ್ಲಾಸ್ ಐಟಮ್ಸ್ ಇಟ್ಕೊಳ್ತೀರಾ ಅಥವಾ ಬೇರೆ ತರ ಐಟಮ್ಸ್ ನ ಸ್ಟೋರ್ ಮಾಡ್ತೀರಾ ಅಂತ ಅಂದ್ರೆ ಈ ಯೂಟೆನ್ಸಿಲ್ಸ್ ಇಟ್ಕೊಳ್ಳೋಕೆನೆ ಇಲ್ಲಿ ಸಪ್ರೇಟ್ ಜಾಗನ ಕೂಡ ಕೊಟ್ಟಿದ್ದಾರೆ. ಸೊ ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿರುತ್ತೆ.
ಹಾಗೆ ಅವನ್ ಇಟ್ಕೊಳ್ಳೋಕು ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವೇನಾದ್ರೂ ಡ್ರೈ ವೆಜಿಟೇಬಲ್ಸ್ ಇಟ್ಕೊಳ್ತೀರಾ, ಆನಿಯನ್ ಆಗಿರ್ಬೋದು, ಬೇರೆ ಬೇರೆ ತರಕಾರಿಗಳು ಇಟ್ಕೊಳ್ತೀರಾ ಅಂದ್ರೆ ಅದಕ್ಕೂ ಕೂಡ ಇಲ್ಲಿ ಸ್ಪೇಸ್ ನ ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷವಾಗಿ ಇಲ್ಲಿ ಗಮನಿಸ್ತಾ ಇರ್ಬೋದು, ವಾಶ್ ಬೇಸಿನ್ ಯಾವ ತರ ಒಂದು ರಾಯಲ್ ಲುಕ್ ಅಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಮಿರರ್ ಇಂದ ಹಿಡಿದು ಇದು ಕಂಪ್ಲೀಟ್ಲಿ ಡಿಜಿಟಲೈಸ್ಡ್ ಆಗಿರುತ್ತೆ. ನಿಮ್ಗೆ 3 ಲೈಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಈ ಒಂದು ಮಿರರ್ ನ. ಜೊತೆಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಇಂದ ಹಿಡಿದು ಲೈಟ್ಸ್, ಪ್ರತಿಯೊಂದು ಪಾರ್ಟಿಷನ್ ಆಗಿರ್ಬೋದು, ಇಲ್ಲೂ ಜಾಗನ ವೇಸ್ಟ್ ಮಾಡದೆ ಒಂದು ವುಡನ್ ಲುಕ್ ಹಾಗೆ ಟ್ರೆಡಿಷನಲ್ ಲುಕ್ ಅಲ್ಲಿ ಈ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ಸ್ ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಶೋಕೇಸ್ ಐಟಮ್ಸ್ ಆಗಿರ್ಬೋದು ಪ್ರತಿಯೊಂದು ಇಟ್ಕೋಬಹುದು. ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಟೋರೇಜ್ ಸ್ಪೇಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ರೂಮ್ಗೆ ಎಂಟ್ರಿ ಕೊಡಿದಂಗೆ ನೀವು ನೋಡ್ತಿರ್ಬೋದು ಎಷ್ಟು ಹ್ಯೂಜ್ ಆಗಿ ಸ್ಪೇಷಿಯಸ್ ಆಗಿ ರೂಮ್ ನ ಮಾಡಿದ್ದಾರೆ ಅಂತ. ಜೊತೆಗೆ ಕಬೋರ್ಡ್ ವಿಷಯಕ್ಕೆ ಬಂದ್ರೆ ಎಷ್ಟು ಪುಟ್ಟದಾಗಿ ಇಲ್ಲೂ ಕೂಡ ಜಾಗ ವೇಸ್ಟ್ ಮಾಡಿದೆ. ಮಿರರ್ ಅಟ್ಯಾಚ್ಡ್ ಆಗಿ ನಿಮ್ಗೆ ಅಲ್ಯೂಮಿನಿಯಂ ವರ್ಕ್ ಅಲ್ಲಿ ಮಾಡಿರುವಂತಹ ಕಬೋರ್ಡ್ ಮಾಡ್ಕೊಟ್ಟಿದ್ದಾರೆ. ನಿಮ್ಗೂ ಇದೇ ತರ ಪ್ರೀಮಿಯಂ ಲಕ್ಸುರಿಯಸ್ ಇಂಟೀರಿಯರ್ ವರ್ಕ್ಸ್ ಬಜೆಟ್ ಫ್ರೆಂಡ್ಲಿ ಬೇಕು ಅಂತಿದ್ರೆ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು. ನಮ್ಮ ಬೆನಕೆ ಇಂಟೀರಿಯರ್ಸ್ ಕಂಪನಿ ಕಡೆಯಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ದೊರೆಯುತ್ತೆ.